ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ 4ರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ದೃಶ್ಯ 4ರಲ್ಲಿ ಪುಟ್ಟಿ, ಬೆಳ್ಳಿ ಹಾಗೂ ಹೊನ್ನನನ್ನು ಕಾಣಬಹುದು. ದೃಶ್ಯ 4ರ ಆರಂಭದಲ್ಲಿ ಪುಟ್ಟಿಯು ಬುಟ್ಟಿಯ ತುಂಬ ಹೂವನ್ನು ಇಟ್ಟುಕೊಂಡು ಹಾಡುತ್ತಾ ಗೌಡರ ಮನೆಯ ಅಂಗಳಕ್ಕೆ ಬರುತ್ತಾಳೆ. ಆ ಹಾಡು ಹೀಗಿದೆ: ಹೂ ಬೇಕೆ ಹೂವು, ಸುರಹೊನ್ನೆ ಹೂವು, ಹೊನ್ನಿನ ಬಣ್ಣದ ಹೂವು, ಹೂವಿಯ ಕಣ್ಣ ರೆಪ್ಪೆಯಂತ ಹೂವು, ಭತ್ತದ ಹೂವು, ಬಾಡದ ಹೂವು, ಚಿತ್ತ ಚೋರಿ ಈ ಹೂವು, ನೀಲಿಯ ಚಿತ್ತಾರ ಕೆತ್ತಿದ ಹೂವು, ಮನಸ್ಸಿನ ಹೂವು, ಕನಸಿನ ಹೂವು, ನೆನೆಸೋರ ಮನೆ ಸೇರೋ ಹೂವು, ಮಂದಾರ ವನಸಿರಿಯ ಉಸಿರು ಈ ಹೂವು ಅಂತ ಹೇಳಿ ಪುಟ್ಟಿ ಹಾಡನ್ನು ಹಾಡಿಕೊಳ್ತಾ ಬರ್ತಾಳೆ. ಬುಟ್ಟಿಯ ತುಂಬ ಹೂ ತಂದ ಪುಟ್ಟಕ್ಕ ಅಥವಾ ಪುಟ್ಟಿ ಹೇಳ್ತಾಳೆ, ಹೂ ಬೇಕೇನಮ್ಮ ಹೂವು, ಸುರಹುನ್ನೆ ಹೂವು ಬೇಕಾ? ಇದು ಹೊನ್ನಿನ ಬಣ್ಣದ ಹೂವು, ಅತ್ಯಂತ ಸುಂದರವಾದಂತಹ ಹೂವು, ಹೂವಿಯ ಕಣ್ಣ ರೆಪ್ಪೆಯಂತಹ ಹೂವು. ಅಂದರೆ ಕಣ್ಣಿನ ರೆಪ್ಪೆ ಎಷ್ಟು ನಾಜೂಕಾಗಿರುತ್ತೋ, ಎಷ್ಟು ಮೃದುವಾಗಿರುತ್ತೋ ಅಂತಹ ನಾಜೂಕಾದ ಮೃದುವಾದಂತಹ ಹೂವು ನಮ್ಮ ಈ ಸುರಹೊನ್ನೆ ಹೂವು. ಅಂತಹ ಮೃದುವಾದ ಹೂ ಬೇಕೇನಮ್ಮ, ಹೂ ಬೇಕೇ ಅಂತ ಹೇಳಿ ಪುಟ್ಟಿ ಹಾಡನ್ನು ಹಾಡಿಕೊಳ್ತಾ ಬರ್ತಾಳೆ ಗೌಡರ ಮನೆಗೆ. ಹಾಗೇ ವರ್ಣನೆಯನ್ನು ಮುಂದುವರಿಸ್ತಾ ಪುಟ್ಟಿ ಹೇಳ್ತಾಳೆ, ಈ ಸುರಹುನ್ನೆ ಹೂವು ಅಂತಿಂತ ಹೂವಲ್ಲಮ್ಮ, ಇದು ಬತ್ತಿ ಹೋಗದಂತಹ ಹೂವು, ಬಾಡಿ ಹೋಗದಂತಹ ಹೂವು, ಚಿತ್ತ ಚೋರಿ ಈ ಹೂವು. ಅಂದರೆ ನೋಡಿದವರ ಮನಸ್ಸನ್ನು ಕದಿಯುವಂತಹ ಹೂವು ಈ ಹೂವು, ನೀಲಿಯ ಚಿತ್ತಾರವನ್ನು ಕೆತ್ತಿರುವಂತಹ ಹೂವು, ಹೊನ್ನೆಯ ಬಣ್ಣವನ್ನು ಹೊಂದಿರುವಂತಹ ಹೂವು. ಇಂತಹ ಹೂವು ಯಾರಿಗಾದರೂ ಬೇಕೇ ಅಂತ ಹೇಳಿ ಪುಟ್ಟಿ ಹಾಡನ್ನು ಮುಂದುವರಿಸ್ತಾಳೆ. ಹಾಗೆ ಈ ಹೂವು ಎಲ್ಲರ ಮನಸ್ಸನ್ನು ಸೆಳೆಯುವಂತಹ ಹೂವು. ಕೆಲವರು ಕನಸಾಗಿ ಈ ಹೂವು ನನ್ನ ಬಳಿಯೇ ಇರಬಾರ್ದಾ ಅಂತ ಹೇಳಿ ಕಾಣುವಂತಹ ಹೂವು, ನೆನೆಸೋರಂತಹ ಮನೆಯನ್ನು ಸೇರುವಂತಹ ಹೂವು. ಅಂತಹ ಹೂವು ಈ ಸೊರಹೊನ್ನೆ ಹೂವು. ಹೂ ಬೇಕೇನಮ್ಮ ಹೂವು ಅಂತ ಪುಟ್ಟಿ ತನ್ನ ಹಾಡನ್ನು ಹೇಳ್ತಾಳೆ. ಮಂದಾರ ವನಸಿರಿಯ ಉಸಿರು ಈ ಹೂವು. ಅಂತಹ ಸುಂದರವಾದಂತಹ ವಿಶೇಷವಾದಂತಹ ಹೂವು ಈ ಹೂವು ಅಂತ ಪುಟ್ಟಿ ಹೂವಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾಳೆ. ಹೀಗೆ ಪುಟ್ಟಿ ಸುರಹೊನ್ನೆ ಹೂವಿನ ವರ್ಣನೆಯನ್ನು ಹಾಡ್ಕೊಳ್ತಾ ಬರ್ತಿದ್ದಂತಹ ಸಂದರ್ಭದಲ್ಲಿ ಗೌಡರ ಮನೆಯ ಕಿಟಕಿಯಿಂದ ಬೆಳ್ಳಿ ಇಣುಕಿ ನೋಡುತ್ತಾಳೆ. ಬೆಳ್ಳಿ ಅಲ್ಲಿಂದ ಇಣುಕಿ ನೋಡಿದವಳೆ ಕೂಡಲೇ ಕೆಳಗೆ ಇಳಿದು ಬಂದು ಪುಟ್ಟಿಯನ್ನು ಕೇಳ್ತಾಳೆ, ಓ ದಿನಾತರ ಹೂ ತಾನೇ ತಂದಿದ್ಯಾ ಅಂತ ಪುಟ್ಟಿಯನ್ನು ಬೆಳ್ಳಿ ಕೇಳ್ತಾಳೆ. ಆಗ ಪುಟ್ಟಿ, ದಿನಾತರ ಹೂವನ್ನೇ ಹೇಗೆ ದಿನಾನು ತರೋಕ್ಕಾಗತ್ತೆ? ಇವತ್ತು ನಾನು ತಂದಿರುವಂತಹ ಹೂವು ಅಂತಿಂಥ ಹೂವಲ್ಲ, ಅದು ಮೆಲ್ಲಗೆ ಬೀಸೋ ಗಾಳಿಯ ಬೆನ್ನೇರಿ ಎಲ್ಲಿಗೆ ಬೇಕಂದರೆ ಅಲ್ಲಿಗೆ ಸವಾರಿ ಮಾಡಿಕೊಳ್ತಾ ಹೋಗ್ಬಿಡುತ್ತೆ. ಅಂದರೆ ಗಾಳಿ ಬಂದಂತಹ ಕಡೆಯಲ್ಲಿ ತನ್ನ ಕಂಪನ್ನು ಚಾಚ್ಕೊಂಡು ಹೋಗ್ಬಿಡುತ್ತೆ. ಅಂತಹ ವಿಶೇಷವಾದಂತಹ ಹೂವನ್ನು ಇವತ್ತು ತಗೊಂಡು ಬಂದಿದ್ದೀನಿ. ಆ ಹೂವನ್ನು ಸುರಲೋಕದ ಸುರಹೊನ್ನೆ ಅಂತ ಹೇಳಿ ಕರಿಬಹುದು. ಹೊನ್ನೆ ಮರದ ತೋಪಲ್ಲಿ ಅದೇ ನಿನ್ನ ಕಣ್ಣು ಮತ್ತು ಮನಸ್ಸನ್ನು ಸೆಳಿತಲ್ಲ ಬೆಳ್ಳಿ, ಆ ಹೂವನ್ನು ತಗೊಂಡು ಬಂದಿದ್ದೀನಿ ಇವತ್ತು ನೋಡು ಅಂತ ಹೇಳಿ ಬುಟ್ಟಿ ಮೇಲಿಂದ ಬಟ್ಟೆಯನ್ನು ತೆಗಿತಾಳೆ ಪುಟ್ಟಿ. ಪುಟ್ಟಿ ಬುಟ್ಟಿಯ ಮೇಲಿನ ಬಟ್ಟೆಯನ್ನು ತೆಗಿತಿದ್ದ ಹಾಗೆ ಬೆಳ್ಳಿಯ ಕಣ್ಣಿಗೆ ಆ ಸುರಹೊನ್ನೆ ಹೂವು ಕಾಣಿಸುತ್ತೆ. ಅದನ್ನು ನೋಡಿದವಳೆ ಬೆಳ್ಳಿ, ಆಹಾ ಎಂಥ ಕಂಪಿನ ಹೂವು, ಎಂಥ ಸುವಾಸನೆ ಭರಿತವಾದಂತಹ ಹೂವು, ನಾನು ನಿನ್ನೆ ಹೊನ್ನೆ ತೋಪಲ್ಲಿ ನೋಡಿದ್ನಲ್ಲ ಅದೇ ಹೂವು ಇದು ಅಂತ ಹೇಳಿ ಮನೆಯ ಒಳಗಡೆ ಕಡೆಗೆ ತಿರುಗಿ ಅಣ್ಣ ಅಣ್ಣ ಅಂತ ಹೇಳಿ ಆ ಹೂವನ್ನು ಅಣ್ಣನಿಗೆ ತೋರಿಸೋದಕ್ಕಾಗಿ ಹೊರಡ್ತಾಳೆ. ಹೀಗೆ ಬೆಳ್ಳಿ ಅಣ್ಣನನ್ನು ಕರಿತಾ ಇದ್ದ ಹಾಗೆಯೇ ಅಣ್ಣ ಕೂಡ ಓಡಿ ಬರ್ತಾನೆ. ಬೆಳ್ಳಿ ಆ ಹೂವನ್ನು ತನ್ನ ಕೈ ಬೊಗಸೆಯಲ್ಲಿ ತುಂಬಿಕೊಂಡು ಅಣ್ಣನ ತಲೆ ಮೇಲೆ ಸುರಿತಾಳೆ. ಬೊಗಸೆಯಲ್ಲಿದ್ದಂತಹ ಹೂವನ್ನು ಅಣ್ಣನ ತಲೆ ಮೇಲೆ ಸುರಿದಂತಹ ಬೆಳ್ಳಿ ಹೇಳ್ತಾಳೆ ಅಣ್ಣನಿಗೆ, ಅಣ್ಣ ಅಣ್ಣ ಎಂಥ ದಿವಿನಾದ ಹೂವು ಅಲ್ವಾ ಅಣ್ಣ, ಅಂದರೆ ಎಂಥ ಸುಂದರವಾದಂತಹ ಹೂವು ಅಲ್ವಾ ಅಣ್ಣ, ಇದರ ಆಕಾರ ಗಾತ್ರ ಪರಿಮಳ ಎಷ್ಟು ಚೆನ್ನಾಗಿದೆ ಅಲ್ವಾ ಅಣ್ಣ, ಎಂಥ ಪರಮಾಶಿ ಹೂವು ಅಲ್ವಾ ಅಣ್ಣ ಇದನ್ನು ನೋಡಿದ್ರೆ ಯಾರು ಬೇಕಾದರೂ ಮರಳಾಗ್ಬಿಡ್ತಾರೆ. ಹಾಗಾಗಿ ನಾನು ನೀನು ಏನು ಇದ್ರ ಮುಂದೆ ಅಂತ ಹೇಳಿ ಬೆಳ್ಳಿ ಪುಟ್ಟಿ ತಂದಂತಹ ಹೂವಿನ ಒಂದು ವರ್ಣನೆಯನ್ನು ಮಾಡ್ತಾಳೆ. ಬೆಳ್ಳಿ ಸುರಿದಂತಹ ಹೂವನ್ನು ಕಂಡಂತಹ ಬೆಳ್ಳಿಯ ಅಣ್ಣ ಹೊನ್ನ ಸಂತೋಷಗೊಳ್ತಾನೆ. ಜೊತೆಗೆ ಹೇಳ್ತಾನೆ ಬೆಳ್ಳಿಗೆ, ಏ ಬೆಳ್ಳಿ, ಇದು ಬರೀ ಹೂವಲ್ಲ ಬಿಡು, ಇದರ ಒಳಗೆ ಬೆಚ್ಚಗೆ ಉಸಿರಾಡ್ತಿರೋ ಜೀವ ಒಂದಿದೆ. ಶಿವ
ಅಂತ ಹೇಳಿ ತನ್ನ ಸಂತೋಷ ಆಶ್ಚರ್ಯ ಎಲ್ಲವನ್ನ ಹೊರಗಡೆಗೆ ಹಾಕ್ತಾ ಪುಟ್ಟಿಯನ್ನು ಕೇಳ್ತಾನೆ ಹೊನ್ನ. ಹೇಳು ಪುಟ್ಟಿ, ಹೂವು ಅಂತ ಹೇಳಿ ಯಾವ ಚೆಲುವೆಯ ಹೂನಗೆಯನ್ನು ಕಿತ್ಕೊಂಡು ಬಂದಿದ್ಯಾ ಹೇಳು, ಎಲ್ಲಿಂದ ತಂದೆ ಈ ಹೂವು ಹೇಳು ಅಂತ ಹೇಳಿ ಬೆಳ್ಳಿಯ ಅಣ್ಣ ಹೊನ್ನ ಪುಟ್ಟಿಯನ್ನು ಕೇಳ್ತಾನೆ. ಹೊನ್ನ ಪುಟ್ಟಿಯ ಬಳಿ ಈ ಹೂವನ್ನು ಎಲ್ಲಿಂದ ತಂದೆ ಅಂತ ಕೇಳ್ತಿರೋ ಅಷ್ಟರಲ್ಲೇ ಬೆಳ್ಳಿ ಬಂದು ಅಣ್ಣನ ಬಳಿಯಲ್ಲಿ, ಅಣ್ಣ ಅಣ್ಣ ಈ ಇಷ್ಟು ಹೂವು ನನಗೆ ಬೇಕು ಅಣ್ಣ, ಈ ಇಷ್ಟು ಹೂವು ನನಗೆ ಬೇಕು ಅಣ್ಣ, ತಗೊಂಬಿಡು ಅಣ್ಣ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಹೊನ್ನ, ನಿನಗೇನೋ ಈ ಹೂ ಸಾಕು ಬೆಳ್ಳಿ, ಆದರೆ ನನಗೆ ಈ ಹೂವಿನ ಮರನೇ ಬೇಕು. ಲೇ ಹುಡುಗಿ, ಪುಟ್ಟಿ, ಒಂದು ಹೂವಿಗೆ 10 ಅಲ್ಲ 20 ಹೊನ್ನು ಕೊಡ್ತೀನಿ ಬೇಕಾದರೆ, ಈ ಹೂ ಬಿಡೋ ಮರ ಎಲ್ಲಿದೆ ಅಂತ ನನಗೆ ತೋರಿಸ್ತೀಯಾ ಅಂತ ಹೊನ್ನ ಪುಟ್ಟಿಯನ್ನು ಕೇಳ್ತಾನೆ. ಹೊನ್ನನ ಮಾತಿಗೆ ಪುಟ್ಟಿ, ಕಂಡವರಿಗೆಲ್ಲ ಕಾಣೋ ಅಂತಹ ಮರ ಅಲ್ಲ ಅದು, ಬಿದಿಗೆ ಚಂದ್ರನ ಹಾಗೆ, ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಮುಗಿದ ಮೊದಲನೇ ದಿನ ಕಾಣುತ್ತಲ್ಲ ಆ ಚಂದ್ರನ ಹಾಗೆ ಅದು ತುಂಬ ವಿಶೇಷವಾದದ್ದು. ಅದು ಕಂಡ್ರೆ ಕಾಣಬಹುದು, ಕಾಣದೆ ಹೋದರೆ ಇಲ್ಲ. ಅದನ್ನು ಸೂಕ್ಷ್ಮವಾಗಿ ಹುಡುಕಿದ್ರೆ ಮಾತ್ರ ಕಾಣಿಸುತ್ತೆ, ಇಲ್ಲದೆ ಹೋದರೆ ಇಲ್ಲ. ಹೂ ಬೇಕಾ? ಬೇಕಾದಷ್ಟು ನಾನೇ ತಂದುಕೊಡ್ತೀನಿ ನಿಮಗೆ, ಅದೆಷ್ಟು ಬೇಕೋ ಅಷ್ಟು ಕೇಳಿ, ನನಗೆ ಸಿಕ್ಕಷ್ಟು ಹೂನ ನಾನೇ ನಿಮಗೆ ತಂದುಕೊಡ್ತೀನಿ. ಹೂ ತಗೊಂಡು ಸುಮ್ಮನಾಗಿ. ಆದರೆ ಆ ಮರದ ಯೋಚನೆ ನಿಮಗೆ ಯಾಕೆ, ಅದನ್ನು ನನಗೆ ಬಿಟ್ಬಿಡಿ ಅಂತ ಹೇಳ್ತಾಳೆ ಪುಟ್ಟಿ. ಆ ಮರದ ಗೊಡವೆ ನಿಮಗೆ ಯಾಕೆ, ಬಿಟ್ಬಿಡಿ ಅಂತ ಹೇಳ್ತಾಳೆ ಪುಟ್ಟಿ. ಆಗ ಹೊನ್ನ ಹೇಳ್ತಾನೆ, ಹೂವಿನ ಮರ ನೀನು ತೋರಿಸಿದ್ರೆ 1000 ಹೊನ್ನು ಕೊಡ್ತೀನಿ ಪುಟ್ಟಿ, ದಯಮಾಡಿ ಹೂವಿನ ಮರ ಎಲ್ಲಿದೆ ಅಂತ ತೋರಿಸ್ತೀಯಾ ಅಂತ ಕೇಳ್ತಾನೆ. ಆಗ ಪುಟ್ಟಿ ಹೇಳ್ತಾಳೆ, ನಾನು ಹೂ ಮಾರಳು ಸ್ವಾಮಿ, ಮರ ಮಾರೋಳಲ್ಲ ಅಂತ ಹೊನ್ನನ ಮಾತಿಗೆ ಪುಟ್ಟಿ ಪ್ರತಿ ಉತ್ತರವನ್ನು ಕೊಡ್ತಾಳೆ. ಆಗ ಬೆಳ್ಳಿ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿಸ್ಕೊತಾ ನಿಂತಿದ್ದವಳು ಹೇಳ್ತಾಳೆ, ಅಯ್ಯೋ ನಿನ್ನ ಮರ ಯಾರಿಗೆ ಬೇಕು, ಮರ ಏನು ಮುಡಿಯೋಕ್ಕಾಗುತ್ತಾ, ಏನಿಲ್ಲ ತಾನೇ, ನೀನು ದಿನ ಹೀಗೆ ಬುಟ್ಟಿ ತುಂಬ ಹೂವನ್ನು ತಂದುಕೊಟ್ರೆ ಸಾಕು ನಮಗೆ ಅಂತ ಬೆಳ್ಳಿ ಹೇಳ್ತಾಳೆ. ಅಣ್ಣ, ಅವಳಿಗೆ ಅದೆಷ್ಟು ಹೊನ್ನನ್ನು ಕೊಡಬೇಕೋ ಕೊಟ್ಬಿಟ್ಟು ಕಳಿಸು ಅಂತ ಹೇಳಿ ಬೆಳ್ಳಿ ಅಲ್ಲಿಂದ ಹೊರಡ್ತಾಳೆ. ಹೊನ್ನಿನ ಚೀಲವನ್ನು ಪುಟ್ಟಿಗೆ ಕೊಡ್ತಾನೆ. ಜೊತೆಗೆ ಹೊನ್ನ ಕೇಳ್ತಾನೆ ಮತ್ತೆ ಪುಟ್ಟಿನ, ನಾಳೆನೂ ಕೂಡ ಹೂ ತರೋದು ಮರಿಬೇಡ ಆಯಿತಾ ಮತ್ತೆ ಅಂತ ಹೇಳಿ ಕೇಳ್ತಾನೆ. ಇಲ್ಲಿಗೆ ದೃಶ್ಯ 4 ಮುಕ್ತಾಯ ಆಗತ್ತೆ. ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.